ನಮಸ್ಕಾರ ಸ್ನೇಹಿತರೆ, ಈಗಿನ ಕಾಲದ ಹೆಣ್ಣು ಮಕ್ಕಳು ಎಷ್ಟು ಮುಂದುವರೆದಿದ್ದಾರೆ ಅಂದರೆ ಅದನ್ನ ಯೋಚನೆ ಮಾಡಿದರೆ ನಿಮ್ಮ ಮೈ ಜುಮ್ ಅನ್ನುತ್ತೆ. ಈಗಿನ ಕೆಲವು ಹೆಣ್ಣು ಮಕ್ಕಳ ಬಟ್ಟೆ ಹಾಕೋ ಶೈಲಿ ಆಗಿರ್ಬೋದು, ಅವರು ಮಾತಾಡೋ ಶೈಲಿ ಮತ್ತೆ ಅವರ ನಡತೆ ಕೂಡ ತುಂಬ ಬೇರೆ ಥರನೇ ಇರುತ್ತೆ. ಅದರಲ್ಲೂ ಈ ಪ್ರೀತಿ ವಿಷಯಕ್ಕೆ ಬಂದರೆ ಅದು ಇನ್ನೂ ಭಯಂಕರ. ಯಾಕಂದರೆ ಈಗಿನ ಕಾಲದ ಹುಡುಗ ಹುಡುಗಿಯರು ತಮ್ಮ ಹೈಸ್ಕೂಲ್ನಲ್ಲೇ ತಮ್ಮ ಪ್ರೀತಿಯ ಎಲ್ಲ ತಯಾರಿ ನಡೆಸ್ತಿರ್ತಾರೆ. ಅದೇ ರೀತಿ ಇಲ್ಲಿ ಒಂದು ಜೋಡಿ ತಮ್ಮ ಹೈಸ್ಕೂಲ್ ಪ್ರೀತಿನ ಬೇರೆ ಥರನೇ ಮಾಡ್ತಿರ್ತಾರೆ. ಆದರೆ ಅದು ಹೈಸ್ಕೂಲ್ ಆದಮೇಲೆ ಇನ್ನು ಬೇರೆ ಥರನೇ ಇತ್ತು. ಹಾಗಿದ್ರೆ ಇದೇನು ಕುತೂಹಲದ ಪ್ರೀತಿ ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕೆ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೊಂದು ಬೆಲ್ ಐಕನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ಸ್ನೇಹಿತರೆ. ಇದು ಒಂದು ಕಾಲ್ಪನಿಕ ಕತೆ ಅಷ್ಟೇ. ಒಂದು ಶಾಲೆ ಅಂದರೆ ಅಲ್ಲಿ ಊಟ, ಪಾಠ, ಆಟ ಈ ಮೂರು ಇದ್ದೇ ಇರುತ್ತೆ. ಆದರೆ ಇದನ್ನು ಬಿಟ್ಟು ಶಾಲೆ ಹೊರಗೆ ಇನ್ನೂ ಏನೇನೋ ನಡೆಯುತ್ತೆ. ಆದರೆ ಕೆಲವೊಂದು ಶಾಲೆ ಒಳಗಡೆನೇ ನಡೆಯುತ್ತೆ. ಅದರಲ್ಲಿ ಒಂದು ಈ ಪ್ರೀತಿ. ಅದೇನೋ ಗೊತ್ತಿಲ್ಲ, ಈಗಿನ ಕಾಲದ ವಿದ್ಯಾರ್ಥಿಗಳಂತ ಅಲ್ಲ, ಆಗಿನ ಕಾಲದಲ್ಲೂ ಈ ಹೈಸ್ಕೂಲ್ ಪ್ರೀತಿ ನಡೆಯುತ್ತಲೇ ಬರುತ್ತಿದೆ. ಅದರ ಆಧಾರದ ಮೇಲೆ ಎಷ್ಟೋ ಸಿನಿಮಾಗಳು ಬಂದಿವೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಇಲ್ಲಿ ಒಂದು ಹುಡುಗ ಹುಡುಗಿ 7ನೇ ತರಗತಿಯಿಂದ ತಮ್ಮ ಪ್ರೀತಿಯನ್ನು ನಡೆಸಿಕೊಂಡು ಬರುತ್ತಿದ್ರು. ಇವರ ಪ್ರೀತಿ ವಿಷಯ ಇವರಿಬ್ಬರನ್ನ ಬಿಟ್ಟು ಯಾರಿಗೂ ಗೊತ್ತಿದ್ದಿಲ್ಲ. ಇವರು ಮಾತಾಡದೆ ಪ್ರೀತಿ ಮಾಡ್ತಿದ್ರು. ಅದು ಹೇಗೆ ಅಂದರೆ ಬರೀ ಕಣ್ಣಲ್ಲೇ ಇವರ ಮಾತು ನಡೆಯುತ್ತಿತ್ತು. ಇವರ ಪ್ರೀತಿ ಶುರುವಾಗಿದ್ದು ಹೇಗೆ ಅಂದರೆ ಇವರು ಅಕ್ಕಪಕ್ಕ ಕೂತ್ಕೊಳ್ಳೋದು ವರ್ಷಕ್ಕೆ ಒಂದೇ ಸಾರಿ, ಅದು ಕೂಡ ಪರೀಕ್ಷೆ ಸಮಯದಲ್ಲಿ. ಆವಾಗ ಇವರ ಎಲ್ಲ ಮಾತುಕತೆ ನಡೆಯುತ್ತೆ. ಒಂದು ವರ್ಷದ ಮಾತುಕತೆಯನ್ನೆಲ್ಲ ಇವರು ಪರೀಕ್ಷೆ ಶುರುವಾಗುವ 5 ನಿಮಿಷ ಮುಂಚೆ ನಡೆಯುತ್ತಿತ್ತು. ಹೀಗೆ ಇವರ ಪ್ರೀತಿ ನಡೆದು 10ನೇ ತರಗತಿವರೆಗೂ ಬಂತು. ಆಮೇಲೆ ಇನ್ನೇನು ಕಾಲೇಜ್ಗೆ ಹೋಗುವ ಸಮಯನೂ ಬಂತು. ಅದೇನೋ ಗೊತ್ತಿಲ್ಲ, ಇವರಿಬ್ಬರು ಮಾತಾಡದಿದ್ರೂ ಕೂಡ ಇವರು ಒಂದೇ ಕಾಲೇಜ್ಗೆ ಓದೋಕೆ ಬರ್ತಾರೆ. ನೋಡಿ, ಇವರ ಪ್ರೀತಿ ಆ ದೇವರಿಗೂ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಕಾಲೇಜಲ್ಲಿ ಇವರಿಬ್ಬರು ಮಾತಾಡೋಕೆ ಶುರು ಮಾಡ್ತಾರೆ. ಯಾಕಂದರೆ ಇವರಿಬ್ಬರೇ ಅವರ ಊರಿಂದ ಓದೋಕೆ ಬಂದವರು. ಇವರು ಮಾತಾಡೋದು ಅವರ ಊರಿಗೆ ತಿಳಿಸೋರು ಯಾರೂ ಇದ್ದಿಲ್ಲ. ಇವರಿಗೆ ಹೇಗೆ ಬೇಕೋ ಹಾಗೆ ಇದ್ದರು. ಹಾಗೆ ಓದಿನಲ್ಲೂ ಯಾವತ್ತೂ ಮುಂದೆ ಇದ್ದರು. ಹೀಗೆ ಇವರ ಪ್ರೀತಿ ನಡೆಯುತ್ತಾ ಕಾಲೇಜ್ ಕೂಡ ಮುಗೀತು. ಆಮೇಲೆ ಇನ್ನೇನು ಡಿಗ್ರಿಗೆ ಹೋಗಬೇಕು. ಆಗ ಹುಡುಗಿ ಮನೆಯಲ್ಲಿ ಅವಳಿಗೆ MBBS ಓದೋ ಅಂತ ಬೇರೆ ಊರಿಗೆ ಕಳಿಸ್ತಾರೆ. ಆದರೆ ಹುಡುಗನ ಮನೆಯಲ್ಲಿ ಇವನಿಗೆ ಇಂಜಿನಿಯರಿಂಗ್ ಓದಲು ಕಳಿಸ್ತಾರೆ. ಆಗ ಇವರ ಮಾತುಕತೆ ಮತ್ತೆ ನಿಂತು ಹೋಗುತ್ತೆ. ಆಮೇಲೆ ಒಂದು ತಿಂಗಳು ಆದ ಮೇಲೆ ಇಬ್ಬರ ಕೈಗೆ ಮೊಬೈಲ್ ಫೋನ್ ಸಿಗುತ್ತೆ. ಆಮೇಲೆ ಮತ್ತೆ ಇವರ ಮಾತುಕತೆ ಶುರುವಾಗುತ್ತೆ. ಆಮೇಲೆ ಇವರ ಪ್ರೀತಿಯಲ್ಲಿ ನಡೆದ ಒಂದು ರೋಚಕ ತಿರುವು ಅಂದರೆ ಈ ಹುಡುಗಿಯ ತಂಗಿ ಆ ಹುಡುಗನ ಜೊತೆ ಮಾಡಿದ್ದು. ಅದನ್ನು ತಿಳ್ಕೊಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಭಾಗ ಆದಷ್ಟು ಬೇಗ ಬರುತ್ತೆ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.